ಡಾಕ್ಟರ್, ಇದ್ರ ಜೊತೆಯಲ್ಲಿ ಒಂದಷ್ಟು ಮಾತಿದೆ. ಈಗ ಒಂದೇ ಸರಿ ಹಾರ್ಟ್ ಅಟ್ಯಾಕ್ ಆಗೋದಿಲ್ವಂತೆ, ಒಂದಷ್ಟು ಸೂಚನೆಗಳನ್ನ ಕೊಡುತ್ತೆ, ಮುನ್ಸೂಚನೆಯನ್ನ ಕೊಡುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಜೊತೆಗೆ ಎಷ್ಟು ಮುನ್ಸೂಚನೆಗಳನ್ನ ಕೊಡುತ್ತೆ, ಅಥವಾ ಮುನ್ಸೂಚನೆ ಇಲ್ದೇನೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದ್ದು ಕೂಡ ಇದೆ. ಈ ಮುನ್ಸೂಚನೆಗಳನ್ನ ಮನುಷ್ಯ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಯಾವ ರೀತಿ ಮುನ್ಸೂಚನೆಗಳು ಸಿಗುತ್ತೆ ಅಂತ ನೋಡಿ. ಹೃದಯಕ್ಕೆ ಸರಬರಾಜು ಮಾಡುವ ಕಿರೀಟ ಧಮನಿ ಕೊರೋನರಿ ಆರ್ಟರಿನಲ್ಲಿ ಬ್ಲಾಕ್ ಕ್ರಮೇಣ ಬೆಳೀತಾ ಹೋಗುತ್ತೆ. 10, 20%, 30%, 40%. ಯಾವಾಗ 70% ಬ್ಲಾಕ್ ಆಗುತ್ತಲ್ಲ, ಆವಾಗ ಮೆಟ್ಲು ಹತ್ತಿದಾಗ, ಏರಿ ಹತ್ತಿದಾಗ, ಸ್ಟ್ರೆಸ್ ಆದಾಗ, ಕೋಪ ಮಾಡ್ಕೊಂಡಾಗ ಎದೆ ನೋವು ಬರುತ್ತೆ. ಆ ಎದೆ ನೋವು ಬಂದಿದ್ದು ಎಡಗೈಗೆ, ಎಡ ಭುಜಕ್ಕೆ, ಕತ್ತಿಗೆ ಮತ್ತೆ ಬ್ಯಾಕಿಗೆ ಬರುತ್ತೆ. ಆವಾಗ ಕೂತ್ಕೊಂಡ ತಕ್ಷಣ ಆ ನೋವು ಹೊಟ್ಟೋಗ್ಬಿಡುತ್ತೆ. ಅವ್ರೇನ್ ಅನ್ಕೊಳ್ತಾರೆ, 2 ನಿಮಿಷ ಇತ್ತಲ್ಲ ನೋವು, ಅದೇನ್ ಮಹಾ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಕೂತ ತಕ್ಷಣ ಹೊಟ್ಟೋಗಿದೆ ಅಂತ. ಅದು ಮುನ್ಸೂಚನೆ. ಅದು ಕರೆಗಂಟೆ ಕೊಟ್ಟಿದ್ದು ನಿಮಗೆ ಹೇಳ್ತಾ ಇದೆ, ನನಗೆ ರಕ್ತ ಸರಬರಾಜು ಕಡಿಮೆ ಆಗ್ತಾ ಇದೆ, ಹೃದಯಕ್ಕೆ ಕೇರ್ ತಗೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ನೀವು ಅವಾಗ ಕೇಳೋದಿಲ್ಲ. ಇದನ್ನ ನಾವು ಎಷ್ಟೋ ಜನ ಸೆಲೆಬ್ರಿಟಿಗಳಿಗೂ ಕೂಡ ನೋಡಿದೀವಿ. ಎದೆ ನೋವು ಬಂದಾಗ ಜಿಮ್ಗೆ ಹೋಗ್ಬಿಟ್ಟು ಮಾಡಕ್ ಹೋಗಿ ಅಲ್ಲೇ ಕುಸ್ತವ್ರು ಇದ್ದಾರೆ, ಆಮೇಲೆ ಸತ್ತವರು ಇದ್ದಾರೆ. ಯಾಕೆಂದ್ರೆ ಈ ಮುನ್ಸೂಚನೆಯನ್ನ ನೀವು ತಿಳ್ಕೊಳ್ಳದೆ ಇದ್ರೆ ಗೊತ್ತಾಗ. ಇನ್ನು ನಡೆದಾಗ ಸುಸ್ತಾಗೋಕ್ ಶುರು ಮಾಡಿದ್ರೆ ಅದು ಕೂಡ ಮುನ್ಸೂಚನೆ. ಯಾಕಂದ್ರೆ ಹಾರ್ಟ್ ಪಂಪಿಂಗು ಅಂದ್ರೆ ಎಷ್ಟು ಡಿಮಾಂಡ್ ಇರುತ್ತೋ ಅಷ್ಟಕ್ಕೆ ಸಪ್ಲೈ ಮಾಡುತ್ತೆ ಅದು. ಆದ್ರೆ ಯಾವಾಗ ಡಿಮಾಂಡ್ ಟು ಸಪ್ಲೈ ಮಿಸ್ ಮ್ಯಾಚ್ ಆದಾಗ ಸುಸ್ತಾಗಕ್ ಶುರು ಆಗುತ್ತೆ. ಅವರು ಕೂಡ ನೋಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಯಾರಿಗೆ ಡಯಾಬಿಟಿಸ್ ಇರುತ್ತೋ, ಹೈ BP ಇರುತ್ತೋ, ಸ್ಮೋಕಿಂಗ್ ಹ್ಯಾಬಿಟ್ ಇರುತ್ತೋ, ಆಲ್ಕೋಹಾಲ್ ತಗೊಳ್ಳೋ ಹ್ಯಾಬಿಟ್ ಇರುತ್ತೋ, ಅವ್ರೆಲ್ಲರೂ ಕೂಡ ತಮ್ಮ ಆರೋಗ್ಯದ ಕಡೆಗೆ ಅಂದ್ರೆ ಹೃದಯದ ಆರೋಗ್ಯದ ಕಡೆಗೆ ಮೊದಲನೇ ಕೇರ್ ತಗೊಳ್ಬೇಕು. ಇದಲ್ದೇನೆ ಯಾರ ಕುಟುಂಬದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಯಾರಾದ್ರೂ ತೀರ್ಕೊಂಡಿದ್ರೆ ಅವರು ಕೂಡ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಹಾಗಾಗಿ ಮುನ್ಸೂಚನೆ ಅಂತ ಬಂದಿದ್ದನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಅನಾಹುತ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಹೃದಯ ಮಾತಾಡಲ್ಲ ಅಂತೀವಿ, ಹೃದಯ ಅವಾಗವಾಗ ಈ ರೀತಿ ಮುನ್ಸೂಚನೆ ಕೊಟ್ಟು ಮಾತಾಡುತ್ತೆ. ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಚಲಿತ ಇರೋದಂತಂದ್ರೆ, ಒಂಚೂರು ಎದೆ ನೋವು ಬಂದ ತಕ್ಷಣ ECG ಮಾಡಿಸ್ಕೊಳ್ಳಿ ಅಥವಾ ಆಂಜಿಯೋಗ್ರಾಮ್ ಇಂಥದ್ದು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಎಷ್ಟು ದಿನಕ್ಕೊಮ್ಮೆ ಅಥವಾ ಎಷ್ಟು ತಿಂಗಳಿಗೊಮ್ಮೆ ಹೃದಯದ ಆರೋಗ್ಯವನ್ನ ಚೆಕ್ ಮಾಡಬೇಕು ಅಂತ? ಈಗ ಸುಮ್ನೆ ECG ಮಾಡ್ಕೊಂಡ್ಬಿಟ್ರೆ ಅದ್ರಲ್ಲಿ ಏನು ಗೊತ್ತಾಗಲ್ಲ. ಹಾರ್ಟ್ ಅಟ್ಯಾಕ್ ಆದಾಗೂ ಕೂಡ ECG ಮಾಡಿದ್ರೆ ಗೊತ್ತಾಗೋದಿಲ್ಲ. 50% ಆಫ್ ದ ಟೈಮ್ ನಾರ್ಮಲ್ ಇರುತ್ತೆ. ಅಲ್ಲಿ ಯಾರೋ ಸತ್ರು ಅಂದ್ರೆ ಎಲ್ಲರೂ ಹೋಗ್ಬಿಟ್ಟು ECG ಮಾಡ್ಕೊಳ್ತಾರೆ. ECG ನಲ್ಲಿ ಗೊತ್ತಾಗೋದಿಲ್ಲ. ಗೊತ್ತಾಗಬೇಕು ಅಂತಂದ್ರೆ ಟ್ರೆಡ್ಮಿಲ್ ಎಕ್ಸರ್ಸೈಸ್ ಟೆಸ್ಟ್ ಮಾಡಬೇಕಾಗತ್ತೆ. ಈ ಟ್ರೆಡ್ಮಿಲ್ಗೆ ನಮ್ಮ ಹೈಟು, ವೇಟು, ನಮ್ಮ ಏಜ್ಗೆ ಒಂದು ಟಾರ್ಗೆಟ್ ಹಾರ್ಟ್ ರೇಟ್ ಇರುತ್ತೆ. ಅಲ್ಲಿವರೆಗೂ ನಾವು ನಡೆದು ನಾರ್ಮಲ್ ಬಂದ್ರೆ 10 ಮಿನಿಟ್ಸ್ ರೀಚ್ ಆದ್ರೆ ಮುಂದೆ 4 ವರ್ಷದವರೆಗೂ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದು ಇಲ್ಲ ಅಂತ ಗ್ಯಾರಂಟಿಯಾಗಿ ಹೇಳ್ಬೋದು. ಆದ್ರೆ ಅದು ಪಾಸಿಟಿವ್ ಬಂದು BP ಡ್ರಾಪ್ ಆಗಿ ಇದಾದ್ರೆ ತಕ್ಷಣಕ್ಕೆ ಆಂಜಿಯೋಗ್ರಾಮ್ ಮಾಡಿಸ್ಕೊಳ್ಬೇಕು. ಸೊ ಯಾರಿಗೆ ಈ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತಲ್ಲ ಅವರು, ಯಾರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೋ ಅವರು ತಮ್ಮ ಬರ್ತ್ಡೇಗೆ ಒಂದ್ಸಲ ಹೋಗ್ಬಿಟ್ಟು ಒಂದು ಲಿಪಿಡ್ ಪ್ರೊಫೈಲು, ಒಂದು ಶುಗರ್ ಪ್ರೊಫೈಲು, ಆಮೇಲೆ ಟ್ರೆಡ್ಮಿಲ್ ಎಕ್ಸರ್ಸೈಸ್ ಟೆಸ್ಟ್ ಇದನ್ನ ಮಾಡಿದ್ರೆ ಎಕೋ ಮಾಡಿಸ್ಕೊಂಡ್ಬಿಟ್ರೆ ಗೊತ್ತಾಗಿ ಹೋಗ್ಬಿಡುತ್ತೆ. ಓಕೆ, ಅಂದ್ರೆ ರೈಟ್ ಟೈಮ್ ಅಲ್ಲಿ ಯಾವ್ದು ಬೇಕು ಅದನ್ನ ಮಾಡಿಸ್ಕೊಳ್ಬೇಕು. ಆಮೇಲೆ ಹೆಣ್ಮಕ್ಳಿಗೆ 40 ಕೆಳಗಡೆಗಿದ್ದಾಗ ಹಾರ್ಟ್ ಅಟ್ಯಾಕ್ ಕಡಿಮೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಹೆಣ್ಮಕ್ಳು ಕೂಡ ಅವರು ಸ್ಟ್ರೆಸ್ ಮಾಡ್ಕೊಳ್ತಾ ಇರೋದ್ರಿಂದ, ಅವರು ಕೂಡ ಕೋಪ ಮಾಡ್ಕೊಳ್ತಾ ಇರೋದ್ರಿಂದ, ಅವರು ಕೂಡ ಸ್ಮೋಕಿಂಗು ಡ್ರಿಂಕಿಂಗ್ ಮಾಡ್ತಾ ಇರೋದ್ರಿಂದ ಅವರು ಕೂಡ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗತ್ತೆ. ಬ್ಯಾಡ್ ಪ್ರಾಕ್ಟೀಸಸ್ ಇಂದ ಇಂಥದ್ದೆಲ್ಲ ಆಗ್ತಾ ಇದೆ ಅಂತ. ಆಗ್ಲೇ ನಾವು ಈ ಆಹಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಹೃದಯಕ್ಕೆ ಒಂದು ಒಳ್ಳೆ ಫುಡ್ ಅಂತ, ನ್ಯೂಟ್ರಿಷನ್ ಫುಡ್ ಅಥವಾ ಒಂದು ಒಳ್ಳೆ ಫುಡ್ ಅಂತಂದ್ರೆ ಯಾವ ಆಹಾರವನ್ನ ಸೇವಿಸಬೇಕು? ಅದರಲ್ಲಿ ಡಯಾಬಿಟಿಸ್ ಕೂಡ ಬರುತ್ತೆ, BP, ಶುಗರ್ ಇರೋರು ಕೂಡ ಯಾವ ರೀತಿ ಮುತುವರ್ಜಿಯನ್ನ ವಹಿಸಬೇಕು, ಯಾವ ರೀತಿ ಫುಡ್ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಆಗ್ಲೇ ಹೇಳಿದೆ. 3 ವಿಷಯಗಳನ್ನ ಬಿಡಬೇಕು ಅಂತ: ಉಪ್ಪು, ಸಕ್ಕರೆ, ಮೈದಾ. ಈ 3 ಜಂಕ್ ಫುಡ್ ಅನ್ನ ಬಿಟ್ಟು ಬಿಡಬೇಕು. ಯಾವ್ದು ತಿನ್ಬೇಕು, ಯಾವ್ದು ತಿನ್ಬಾರ್ದು ಅಂದ್ರೆ, ತಿನ್ಬೇಕಾಗಿರೋದು ತರಕಾರಿ, ಹಣ್ಣುಗಳು ಮತ್ತೆ ಸಿರಿಧಾನ್ಯಗಳನ್ನ ಆಹಾರವಾಗಿ ತಗೊಳ್ಬೇಕು. ಹಾಲು, ತುಪ್ಪ ಇದು ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ತಿನ್ನಬಾರ್ದಾಗಿರೋದು ಮೊಟ್ಟೆ, ಮಟನ್ನು ಮತ್ತೆ ಜಂಕ್ ಫುಡ್, ಬೇಕರಿ ಐಟಮ್ಸ್ಗಳು, ಇದನ್ನ ತಿನ್ನಬಾರ್ದು. ಇಷ್ಟನ್ನ ನೋಡ್ಕೊಂಡ್ರೆ ಸಾಕು. ಅದಕ್ಕೆ ನಾನು ಹೇಳ್ತೀನಿ, ಸಾತ್ವಿಕ ಆಹಾರ, ಸಸ್ಯಾಹಾರ,
ಸಮಯಕ್ಕೆ ಸರಿಯಾಗಿ ಸ್ವಲ್ಪ ತಗೊಳ್ಬೇಕು. ಮಿತಿ ಮೀರಿ ತಿಂದ್ರೂ ಆರೋಗ್ಯಕ್ಕೆ ಒಳ್ಳೇದಲ್ಲ. ಒಬೆಸಿಟಿ ಬಂದ್ಬಿಡುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಕಡಿಮೆ ತಿಂದ್ರೂ ಸರಿ ಇಲ್ಲ. ಹಾಗಾಗಿ ನಿಮ್ಮ ಹೊಟ್ಟೆಯನ್ನ ಮಿಕ್ಸರ್ ತರ ಅರ್ಧ ತಿಂದು ಇನ್ನು ಕಾಲ್ ಭಾಗ ಮಜ್ಜಿಗೆ, ಮೊಸರು, ನೀರು ಕುಡಿದು ಇನ್ನು ಕಾಲ್ ಭಾಗ ಬಿಟ್ರೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಓಕೆ, ಆಲ್ ರೈಟ್ ಡಾಕ್ಟರ್. ಈಗ ಒಂದಷ್ಟು ಎಕ್ಸರ್ಸೈಸಸ್ ಬೇರೆ ಬೇರೆ ನಮ್ಮ ದೇಹದ ಪ್ರತಿಯೊಂದು ಭಾಗಗಳಿಗೂ ಕೂಡ ಇದೆ. ಹೃದಯಕ್ಕಂತ ಯಾವ್ದಾದ್ರು ಎಕ್ಸರ್ಸೈಸ್ ಇದೆಯಾ? ಈಗ ಮುದ್ರಾ ಅಥವಾ ಇಂಥದ್ದೇನಾದ್ರೂ ಹೃದಯದ ಒಂದಷ್ಟು ಕಾಳಜಿಯನ್ನ ಹೆಚ್ಚಿಸುವಂತದ್ದು ಅಥವಾ ಹೃದಯದ ಆಯಸ್ಸನ್ನ ಹೆಚ್ಚಿಸೋದಕ್ಕೆ ಯಾವ್ದಾದ್ರು ಎಕ್ಸರ್ಸೈಸಸ್ ಇದೆಯಾ ಅಂತ? ಹೃದಯದ ಆಯುಸ್ಸು ಹೆಚ್ಚಿಸಬೇಕು ಅಂದ್ರೆ ಕಡಿಮೆ ತಿಂದು ಕೆಲಸ ಜಾಸ್ತಿ ಮಾಡಿ ನಗನಗ್ತಾ ಸಂತೋಷವಾಗಿರ್ಬೇಕು, ಕಣ್ತುಂಬ ನಿದ್ರೆ ಮಾಡಬೇಕು. ಅದಕ್ಕೆ ಎಕ್ಸರ್ಸೈಸ್ ಅಂತ ಇಲ್ಲ. ಎಕ್ಸರ್ಸೈಸ್ ಮಾಡಬೇಕಾಗಿರೋದು ನಿಮ್ಮ ಶರೀರದ ತೂಕ ಕಡಿಮೆ ಮಾಡ್ಕೊಳ್ಳಕ್ಕೆ. ಯಾಕಂದ್ರೆ ತೂಕ ಹೆಚ್ಚಾದ್ರೆ ಹೃದಯದ ಮೇಲೆ ಸ್ಟ್ರೇನ್ ಜಾಸ್ತಿ ಆಗುತ್ತೆ. ಅದನ್ನ ನಾವು ತಿಳ್ಕೊಳ್ಬೇಕು. ಪ್ರತಿನಿತ್ಯ ವಾಕಿಂಗು ಜೊತೆಗೆ ಕಿವಿ ಹಿಡ್ಕೊಂಡು ಊಟ ಬಯಸೋದಕ್ಕೆ ಗಣಪತಿ ನಮಸ್ಕಾರ ಅಂತೀವಿ, ಅದು ಮತ್ತೆ ಸೂರ್ಯ ನಮಸ್ಕಾರ. ಇಷ್ಟು ಮಾಡಿದ್ರೆ ಸಾಕು. ಇನ್ಯಾವುದು ಜಿಮ್ಮಿಗೆ ಇದಕ್ಕೆ ಹೋಗ್ಬೇಕಾಗಿಲ್ಲ. ನೀವು ಅತ್ಯಂತ ಆರೋಗ್ಯವಂತರಾಗಿರ್ತೀರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಓಕೆ, ಆಗ್ಲೇ 3 ಹೃದಯಕ್ಕೆ ವೈರಿಗಳು ಅಂತ ಹೇಳಿದ್ರಿ. ಇನ್ಯಾರಾದ್ರೂ ವೈರಿಗಳಿದ್ದಾರಾ ಅಥವಾ ನಾವು ಪತ್ತೆ ಹಚ್ಚೋದು ಹೇಗೆ? ಅವರನ್ನ ದೂರ ಇಡ್ಬೋದಾ ಅಂತ ಸಮರೈಸ್ ಮಾಡ್ಬೇಕಂತಂದ್ರೆ 5 ಎಸ್ಗಳು. ಒಂದು ಸ್ಮೋಕಿಂಗ್, ಅತ್ಯಂತ ಕೆಟ್ಟ ವೈರಿ. ಎರಡನೇದು ಸ್ಪಿರಿಟ್, ಆಲ್ಕೋಹಾಲು, ಅದು ವೈರಿ. ಮೂರನೇದು ಸ್ಟ್ರೆಸ್ಸು, ಭಯಂಕರವಾದ ಸ್ಟ್ರೆಸ್ ಆದಾಗ ಅಲ್ಲೇ ಕುಸಿದ್ ಬೀಳ್ತಾರೆ. 4ನೇದು ಸ್ಲೀಪ್ಲೆಸ್ನೆಸ್, 3 ಗಂಟೆಗಿಂತಲೂ ಕಡಿಮೆ ನಿದ್ರೆ ಮಾಡಿದ್ರೆ ಹಾರ್ಟ್ ಅಟ್ಯಾಕ್, ಕಟ್ಟಿಟ್ಟ ಬುತ್ತಿ. ನೆಕ್ಸ್ಟ್ ಸೆಡೆಂಟ್ರಿ ಹ್ಯಾಬಿಟ್, ಅದಕ್ಕೆ ಸಿಟ್ಟಿಂಗ್. ಈ ಸೆಡೆಂಟ್ರಿ ಹ್ಯಾಬಿಟ್ ಅಂದ್ರೆ ಆಲ್ಸಿಗಳಾಗಿ ಕೂತಲ್ಲೇ ಕೂತ್ಕೊಂಡು ಯಾರು ಕೌಚ್ ಬೇಬಿಗಳಾಗಿರ್ತಾರಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ 5 ಎಸ್ಗಳನ್ನ ಬಿಟ್ಟು ಸ್ಪಿರಿಚುವಲ್ ಅಂತಂದ್ರೆ ಅದು ಇನ್ನೊಂದು ಎಸ್ಸು. ನಾವು ಪರಮಾತ್ಮನನ್ನ ನಂಬ್ಕೊಂಡು ನಾವು ಮಾಡೋ ಕರ್ಮ ಕೆಲಸವನ್ನು ಎಲ್ಲವನ್ನೂ ಕೂಡ ಸಮಾಜಕ್ಕೆ ಅರ್ಪಿಸಿದ್ರೆ ನಿಮ್ಮ ಆರೋಗ್ಯ, ಹೃದಯದ ಆರೋಗ್ಯ ಸದಾ ಚೆನ್ನಾಗಿರುತ್ತೆ. ಸಿದ್ಧಗಂಗಾ ಸ್ವಾಮಿಗಳ ತರ ಎಲ್ಲರೂ 110 ವರ್ಷ ಬದುಕಬಹುದು, ಆರಾಮಾಗಿ ನೆಮ್ಮದಿಯಿಂದ ಬದುಕಬಹುದು. ಕೊನೆಯದಾಗಿ ಫೈನಲ್ ಆಗಿ ಒಂದು ಹೆಲ್ದಿ ಹೃದಯಕ್ಕೆ ಹೆಲ್ದಿಯಾಗಿ ಇರೋದಕ್ಕೆ ಒಂದು 5 ಟಿಪ್ಸ್, ಕ್ವಿಕ್ ಟಿಪ್ಸ್ ಅನ್ನ ಕೊಡೋದಾದ್ರೆ ಡಾಕ್ಟರ್? 5 ಟಿಪ್ಸ್ ಅಂತಂದ್ರೆ ಆಹಾರ ಕಡಿಮೆ ಮಾಡಿ, ಮಿತ ಆಹಾರ, ಮಿತವಾದ ನಿದ್ರೆ, ಹಿತವಾದ ನಿದ್ರೆ, ಮಾತು ಮುತ್ತಾಗಿರ್ಬೇಕು. ಕೋಪ ಮಾಡಿಕೊಂಡು ಜಗಳಾಡೋದು ಒಳ್ಳೇದಲ್ಲ. ಅದರ ಜೊತೆಗೆ ನಾವು ಎಲ್ಲರ ಜೊತೆಗೆ ಬೆರೆತ್ಕೊಂಡು ಸಂತೋಷವಾಗಿ ಇದ್ರೆ ನಮ್ಮ ಹೃದಯ ಕೂಡ ಚೆನ್ನಾಗಿರುತ್ತೆ. ಅದೇ ಹೃದಯವಂತಿಕೆ ಅಂತ ನಾವು ಹೇಳ್ತೀವಿ. ಓಕೆ, ನಮ್ಮ ಆರೋಗ್ಯ ನಮ್ಮ ಅಂಗೈಯಲ್ಲಿ, ಅಂಗೈಯಷ್ಟಿರುವಂತಹ ಪುಟ್ಟ ಹೃದಯವನ್ನ ನಾವೇ ಜೋಪಾನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರಿ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಗೊಂದಲಗಳಿದ್ವು ಅಥವಾ ಪ್ರಶ್ನೆಗಳಿದ್ವು. ಹೃದಯವನ್ನ ಕಾಪಾಡೋದು ಹೇಗೆ, ಹೃದಯ ಮಾತಾಡುತ್ತೆ ಅನ್ನೋದು ಕಾರ್ಯಕ್ರಮದ ಕೊನೆಯಲ್ಲಿ ಬಹುಶಃ ಅರ್ಥ ಆಗಿರುತ್ತೆ. ಆ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಅರ್ಥ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಧನ್ಯವಾದಗಳು. ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಮ್ಯಾಮ್, ಈಗ ಇನ್ನೊಂದು ಲಾಸ್ಟ್ ಅಲ್ಲಿ ಕ್ವಶನ್, ನಮ್ಮ ಯುವಕರದ ಕ್ವಶನ್ ಇದು. ಈ ಹೃದಯನ ಯಾರಿಗೂ ಕೊಡದೇನೆ ಭದ್ರವಾಗಿ ಇಟ್ಕೊಳ್ಳೋದು ಹೇಗೆ ಅಂತ? ಯಾವ ಹೃದಯನು ಯಾರಿಗೂ ಕೊಡಕ್ಕಾಗೋದಿಲ್ಲ. ಆದ್ರೆ ಬ್ರೈನ್ ಡೆತ್ ಆದಾಗ ಆ ಹೃದಯವನ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಅದು ದೊಡ್ಡ ದಾನ. ಅದು ಪ್ರತಿಯೊಬ್ಬರು ಕೂಡ ತಾವು ಸತ್ವೇ ಅಂತ ಈ ಶರೀರ ನಶ್ವರ ಅಂತ ಮಣ್ಣಿಗೆ ಸೇರಿಸೋದಲ್ಲ, ಇರೋ ಎಲ್ಲ ಅವಯವಗಳನ್ನು ನಾವು ದಾನ ಮಾಡಬಹುದು. ನಮ್ಮ ಚರ್ಮ ಕೂಡ ದಾನ ಮಾಡಬಹುದು. ಹೃದಯದಲ್ಲಿರೋ ವ್ಯಾಲ್ವ್, ಹೃದಯ, ಎಲ್ಲ ಕಿಡ್ನಿ, ಲಿವರು ಎಲ್ಲವನ್ನೂ ದಾನ ಮಾಡಬಹುದು. ಅದನ್ನ ಕೊಡಿ. ಆದ್ರೆ ಯಾರು ಲವ್ ಅಫೇರ್ ಅಂತ ಮಾಡ್ಕೊಂಡು ಹೋಗಿ ಸೂಯಿಸೈಡ್ ಮಾಡ್ಕೊಳಕ್ ಹೋಗ್ತಾರಲ್ಲ, ಅವರು ಹೃದಯ ಹೀನರಾಗ್ತಾರೆ, ಹೃದಯ ಶೂನ್ಯರಾಗ್ತಾರೆ ಅನ್ನೋದನ್ನ ಹೃದಯ ಕೊಟ್ಟರೆ ಕಿರಿಕಿರಿ ಮೇಡಮ್, ಕೊಡ್ಲಿಲ್ಲ ಅಂದ್ರೆ ಇವೆಲ್ಲ ತಾಪತ್ರಯಗಳಿರಲ್ಲ. ಹೃದಯ ಕೊಡೋದಿಲ್ಲ, ನೀವು ನಿಮ್ಮ ಮೂರ್ಖತನ ಹೋಗಿರ್ತೀರ ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿಗೆ ಗೌರವ ಸ್ಮರಣಿಕೆಯನ್ನು ನೀಡೋದಕ್ಕೆ ನಮ್ಮ ಸಂಪಾದಕರು ಶ್ರೀಮತಿ ಶೋಭಾ ಮಳವಳ್ಳಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ರು.